ಹಾಯ್ ನನ್ನ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಪುಣ್ಯ ಹೆಸರಾಶಿ. ಇವತ್ತಿನ ರೆಸಿಪಿ ಲೆಮನ್ ರೈಸ್ ಹೇಗೆ ಮಾಡಬಹುದೆಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸುತ್ತಿದ್ದೇನೆ. ಇವತ್ತು ನಾವು ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ತಯಾರಿಸಬಹುದಾದ ಟೇಸ್ಟಿ ಲೆಮನ್ ರೈಸ್ ಅಂದರೆ ನಿಂಬೆಹಣ್ಣಿನ ಚಿತ್ರಾನ್ನದ ಬಗ್ಗೆ ತಿಳಿದುಕೊಳ್ಳೋಣ. ಲೆಮನ್ ರೈಸ್ ಅನ್ನೋದು ಸೌತ್ ಇಂಡಿಯಾದಲ್ಲಿ ತುಂಬ ಪಾಪ್ಯುಲರ್ ಆಗಿರುವ ಒಂದು ವೆರೈಟಿ ರೈಸ್. ನಮ್ಮ ಕರ್ನಾಟಕದಲ್ಲಿ ಇದನ್ನು ಸಾಮಾನ್ಯವಾಗಿ ಚಿತ್ರಾನ್ನ ಅಂತ ಕರೆಯುತ್ತಾರೆ. ಅನ್ನಕ್ಕೆ ಲೆಮನ್ ಜ್ಯೂಸ್, ಒಗ್ಗರಣೆ ಮತ್ತು ಕೆಲವು ಸ್ಪೈಸಸ್ ಸೇರಿಸುವುದರಿಂದ ಇದಕ್ಕೆ ತುಂಬ ನೈಸ್ ಫ್ಲೇವರ್ ಮತ್ತು ಟೇಸ್ಟ್ ಬರುತ್ತದೆ. ಇದನ್ನು ಪ್ರಿಪೇರ್ ಮಾಡಲು ಮುಖ್ಯವಾಗಿ ಕುಕ್ಕುಡ್ ಆಯಿಲ್, ಲೆಮನ್, ಮಸ್ಟರ್ಡ್ ಸೀಡ್ಸ್, ಚನ್ನಾ ದಾಲ್, ಉರ್ದಾ ದಾಲ್, ಗ್ರೀನ್ ಚಿಲ್ಲಿ, ಕರಿ ಲೀವ್ಸ್, ಟರ್ಮರಿಕ್ ಪೌಡರ್, ಸಾಲ್ಟ್ ಬಳಸಬಹುದು. ಮನೆಯ ಟೇಸ್ಟಿಗೆ ತಕ್ಕಂತೆ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಚೇಂಜ್ ಮಾಡಿಕೊಳ್ಳಬಹುದು. ಈ ಲೆಮನ್ ರೈಸ್ನ ಸ್ಪೆಷಲ್ ಥಿಂಗ್ ಏನೆಂದರೆ ಮನೆಯಲ್ಲಿ ಉಳಿದಿರುವ ಕುಕ್ಕುಡ್ ರೈಸ್ ಇದ್ದರೂ ಅದರಿಂದ ತುಂಬ ಟೇಸ್ಟಿ ಆಗಿ ಚಿತ್ರಾನ್ನ ಮಾಡಬಹುದು. ರೈಸ್ ತಣ್ಣಗಾಗಿದ್ದರೆ ಅದನ್ನು ಒಗ್ಗರಣೆಯ ಜೊತೆ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಬರುತ್ತದೆ. ಮೊದಲು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ಮಸ್ಟರ್ಡ್ ಸೀಡ್ಸ್ ಹಾಕಿ ಸಿಡಿಸಬೇಕು. ನಂತರ ಚನ್ನಾ ದಾಲ್, ಉರ್ದಾ ದಾಲ್ ಮತ್ತು ಲೈಟಾಗಿ ಫ್ರೈ ಮಾಡಬೇಕು. ನಂತರ ಗ್ರೀನ್ ಚಿಲ್ಲಿ, ಕರಿ ಲೀವ್ಸ್, ಟರ್ಮರಿಕ್ ಪೌಡರ್, ಕಾಯಿ ತುರಿ ಹಾಕಿದರೆ ಒಗ್ಗರಣೆಗೆ ಒಳ್ಳೆಯ ಆರಮ್ ಬರುತ್ತದೆ. ನಿಮಗೂ ಈ ರೀತಿಯ ಸಿಂಪಲ್ ಮತ್ತು ಟೇಸ್ಟಿ ರೆಸಿಪಿ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಟೇಸ್ಟಿ ಹೋಮ್ ರೆಸಿಪಿ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದರ ವಿಶೇಷತೆ ಏನೆಂದರೆ ಅನ್ನ ಸ್ವಲ್ಪ ತಣ್ಣಗಾಗದಿದ್ದರೆ ಕಾಳುಗಳು ಒಂದಕ್ಕೊಂದು ಅಂಟಿಕೊಳ್ಳದೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದರಿಂದ ಉಳಿದ ಅನ್ನವನ್ನು ಉಪಯೋಗಿಸಲು ಇದು ಒಂದು ಸುಲಭವಾದ ವಿಧಾನ. ಈಗ ಕುಕ್ಕುಡ್ ರೈಸನ್ನು ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡಬೇಕು. ನಂತರ ಬೇಕಾದಷ್ಟು ಸಾಲ್ಟ್ ಹಾಕಿ ಕೊನೆಯಲ್ಲಿ ಫ್ರೆಶ್ ಲೆಮನ್ ಜ್ಯೂಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಟೇಸ್ಟಿ ಲೆಮನ್ ರೈಸ್ ರೆಡಿ ಆಗುತ್ತದೆ. ಲೆಮನ್ ಜ್ಯೂಸನ್ನು ಕೊನೆಯಲ್ಲಿ ಹಾಕುವುದರಿಂದ ಅದರ ಫ್ರೆಶ್ ಟೇಸ್ಟ್ ಮತ್ತು ಫ್ಲೇವರ್ ಚೆನ್ನಾಗಿ ಇರುತ್ತದೆ. ಈ ಲೆಮನ್ ರೈಸ್ ಬೆಳಗಿನ ತಿಂಡಿಗೆ, ಲಂಚ್ ಬಾಕ್ಸಿಗೆ, ಟ್ರಾವೆಲಿಗೆ ಅಥವಾ ಕ್ವಿಕ್ ಲಂಚ್ ಆಗಿ ಕೂಡ ತುಂಬ ಗುಡ್ ಆಪ್ಷನ್. ಕಡಿಮೆ ಇಂಗ್ರೀಡಿಯೆಂಟ್ಸ್, ಕಡಿಮೆ ಟೈಮ್ ಮತ್ತು ತುಂಬ ಟೇಸ್ಟಿ ಆಗಿರುವುದೇ ಇದರ ಸ್ಪೆಷಾಲಿಟಿ.